ನಿನ್ನ ಇವತ್ತು ನೋಡಿದೆ. ನೀನು ಮೊದಲು ಹೇಗಿದ್ಯೋ ಹಾಗೇ ಇದೆಯಾ. ಆದರೆ ನಿನ್ನ ಹತ್ರ ಬಂದು ಮಾತಾಡ್ಸೋಕ್ಕಾಗದೆ ನರಳಾಡ್ತಾ ಇದ್ದೀನಿ. ದೂರದಿಂದನೇ ಕಣ್ ತುಂಬ್ಕೊತಾ ಇದ್ದೀನಿ. ಈಗ ನನ್ನ ಪ್ಲ್ಯಾನು ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಏನ್ ಡ್ಯಾಡಿದು ನೆನ್ನೆ ಬರ್ದಿರೋದು ಅಂದ್ರೆ ಇದ್ರರ್ಥ ಅಮ್ಮ ಬದುಕಿದ್ದಾರೆ, ಅವ್ರನ್ನ ನೀವು ನೋಡಿದೀರಾ ಅಂತಲ್ವಾ? ಹೌದಮ್ಮ. ಹಂಗಂದ್ರೆ ನನ್ನಮ್ಮ ಬದುಕಿದ್ದಾಳೆ, ಯಾಕೆ ಸತ್ತಿದ್ದಾರೆ ಅಂತ ಹೇಳಿದ್ರೆ? ನಾನು ಸತ್ತಿದ್ದಾಳೆ ಅಂತ ಎಲ್ಲೂ ಹೇಳಿಲ್ಲಲ್ಲಮ್ಮ. ನನ್ನ ಬದುಕಿಂದ ದೂರ ಆಗಿದ್ದಾಳೆ ಅಂತ ಹೇಳಿರೋದು. ಆದರೆ ಈಗ ನಿಜ ಹೇಳ್ತೀನಮ್ಮ, ನಿಮ್ಮಮ್ಮ ಬದುಕಿದ್ದಾಳೆ. ಮತ್ತಿದಿನ ಇಷ್ಟು ವರ್ಷ ಯಾಕೆ ಹೇಳಿಲ್ಲ ಡ್ಯಾಡ್? ಹೇಗೆ ಹೇಳಲಿ ಶಮಿತಾ? ಹೇಳಿದ್ದಿದ್ರೆ ಅವಳ ತೋರಿಸು ಅಂತ ಹಠ ಮಾಡ್ತಿದ್ದೆ. ಆದರೆ ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಹೇಗೆ ತೋರಿಸ್ಲಿ? ನಿನ್ನೆ ಅವಳನ್ನ ಒಂದು ಕಡೆ ನೋಡಿದೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅವಳ ಜೊತೆಲಿದ್ದ ಕ್ಷಣಗಳೆಲ್ಲ ಕಣ್ಮುಂದೆ ಹಾಗೆ ಬಂತು. ಅದೇ ಖುಷಿಲಿ ಅವಳನ್ನ ಮಾತಾಡ್ಸೋಣ ಅಂತ ಹೋದೆ, ಆದರೆ ಅವಳು ಮಿಸ್ ಆಗ್ಬಿಟ್ಲು. ಯಾಕೆ ಡ್ಯಾಡ್ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ? ಒಂದು ಊರಲ್ಲಿ ಒಬ್ಬ ಪಾಳೆಗಾರ ಇದ್ದಮ್ಮ. ಅವನಿಗೆ ಇಬ್ಬರು ರಾಜ್ಕುಮಾರರು. ಒಬ್ಳು ರಾಜ್ಕುಮಾರಿ. ಅವಳನ್ನ ಗಿಣಿ ಸಾಕ್ದಂಗೆ ಸಾಕಿದ್ದ. ಮನೆಯೇ ಅವಳ ಜಗತ್ತಾಗಿತ್ತು. ನನ್ನ ಗಿಳಿಮರಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಹಿಡಿತದಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದ. ಆದರೆ ಆ ಗಿಳಿಮರಿ ಆ ಊರಿನ ಬಡವನ ಪ್ರೀತಿ ಮಾಡ್ತು. ಇದು ಆ ಪಾಳೆಗಾರನಿಗೆ ಇಷ್ಟ ಆಗಲಿಲ್ಲ. ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಗುಟ್ಟಾಗಿ ಅವಳ ಹೆರಿಗೆ ಮುಗಿಸಿ ಆ ಮಗುನ ಮತ್ತು ಆ ಬಡವನ ಅವಳಿಂದ ದೂರ ಮಾಡಿ ಅವರಿಬ್ಬರು ಸತ್ತೋದ್ರು ಅಂತ ಕತೆ ಕಟ್ಟ. ಆ ಗಿಳಿಮರಿ ಅದನ್ನೇ ನಿಜ ಅಂತ ನಂಬಿಟ್ಲು. ಇವತ್ತಿಗೂ ಅದೇ ಸತ್ಯ ಅಂದ್ಕೊಂಡು ಮಗಳಿಂದ ಪ್ರಿಯತಮನಿಂದ ದೂರ ಇದ್ದು ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ಆದರೆ ಆ ಬಡವ ಈಗ ಪಾಳೆಗಾರನೇ. ಆ ರಾಜ್ಕುಮಾರಿನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಆ ಮಗಳು ನಾನೇ ಅಲ್ವಾ ಡ್ಯಾಡ್? ಪ್ಲೀಸ್ ಡ್ಯಾಡ್, ಈಗ ಅವ್ರಿಗೆ ಎಲ್ಲಿದ್ದಾರೆ ಅಂತ ಹೇಳಿ ಡ್ಯಾಡ್. ಅವ್ರನ್ನ ನಾನು ಕರ್ಕೊಂಡು ಬರ್ತೀನಿ. ಗೊತ್ತಿಲ್ಲ ಮಗಳೇ, ಆದರೆ ಸ್ವಲ್ಪ ದಿವಸ ಟೈಮ್ ಕೊಡು. ನಿಮ್ಮಮ್ಮನ ಒಂದು ಮಾಡೇ ಮಾಡ್ತೀನಿ. ಆ ತಾಯಿ ಪ್ರೀತಿ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಇದು ನಾನು ನಿನಗೆ ಮಾಡ್ತೀರ ಪ್ರಾಮಿಸ್. ನನ್ನಮ್ಮ ನನಗೆ ಸಿಗ್ತಾಳೆ. ನನ್ನಮ್ಮ ನಂಗೆ ಸಿಗ್ತಾಳೆ. ಅಮ್ಮ,
ಏನಾಯ್ತು ಅಮ್ಮ? ಅಮ್ಮ ಎದ್ದೇಳಿ. ಅಮ್ಮ ಏನಾಯ್ತಮ್ಮ? ಯಾಕೆ ತಲೆ ಸುತ್ತ ಬಿದ್ದಿದ್ದೀರಾ? ಯಾರಾದ್ರೂ ಸ್ವಲ್ಪ ನೀರ್ ಕೊಡ್ತೀರಾ? ಜಾನ್ಕಿ, 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 ಅಮ್ಮ ಏನ್ ಹೇಳ್ತಿದ್ದೀರಾ? ಲಕ್ಷ್ಮಿ, ನನ್ ಮಗಳು ಜಾನ್ಕಿ ಬದುಕಿದ್ದಾಳೆ. ಮಗಳ ಬದುಕಿದಳ? ಅಮ್ಮ ಯಾರಿದನ್ನೆಲ್ಲ ಹೇಳಿದ್ ನಿಮ್ಗೆ? ಯಾರನ್ನ ಹುಡುಕ್ತಿದ್ದೀರಾ ಅಮ್ಮ? ನನ್ ಮಗಳು ಬದುಕಿದ್ದಾಳೆ ಲಕ್ಷ್ಮಿ. ಅವಳಿಗೂ ನಿನ್ನಷ್ಟೇ ವಯಸ್ಸು, ನಿನ್ನಾಗೆ ಇರ್ಬೋದು. ಅವಳು ನಾನು ನೋಡ್ಬೇಕು ಲಕ್ಷ್ಮಿ, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಿಮ್ ಮಗಳು ಎಲ್ಲೇ ಇದ್ರು ನಾನ್ ಹುಡುಕಿ ಕರ್ಕೊಂಡ್ ಬಂದು ನಿಮ್ ಮಡ್ಲಿಗೆ ಹಾಕ್ತೀನಿ. ನನ್ ಮಾತಿನ ಮೇಲೆ ನಂಬಿಕೆ ಇಡಿ ಅಮ್ಮ. ನಿಜವಾಗ್ಲೂ ನನ್ನ ಮಗಳನ್ನ ಹುಡ್ಕೊಡ್ತೀಯಾ? ಹೌದಮ್ಮ. ಅಮ್ಮ ಇದು ಒಂದು ತುತ್ತಮ್ಮ. ಬೇಡ ಲಕ್ಷ್ಮಿ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ಅಮ್ಮ ಅರ್ಧಂಬರ್ಧ ಹೊಟ್ಟೆಲ್ ಮಲಗಿದ್ರೆ ಸರಿಯಾಗಿ ನಿದ್ದೆ ಬರಲ್ಲ. ನಿದ್ದೆ ಮಾಡಿಲ್ಲ ಅಂತಂದ್ರೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇರಲ್ಲ. ಅದು ಅಲ್ಲದೆ ಸುಮ್ಮನೆ ಎಲ್ರ ಮೇಲೂ ರೇಗಾಡ್ತೀರಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ತಳಮಳ ಕಡಿಮೆ ಆಗಲ್ಲ. ಅದೆಲ್ಲ ಆಗಬಾರ್ದು ಅಂತಂದ್ರೆ ಇವಾಗ ನೀವು ಊಟ ಮಾಡಬೇಕು. ನನಗೆ ಪಾಠ ಮಾಡ್ತಿದ್ಯಾ ಲಕ್ಷ್ಮಿ? ಅಮ್ಮಂಗೆ ಯಾರಾದರೂ ಪಾಠ ಮಾಡೋದಕ್ಕಾಗತ್ತಾ? ನಾವೆಲ್ಲ ಪುಸ್ತಕದಲ್ಲಿರೋದನ್ನ ಓದಿ ಕಲ್ತ್ಕೊಂಡ್ರೆ ಅಮ್ಮ ಅವಳ ಅನುಭವದಲ್ಲೇ ಎಲ್ಲ ತಿಳ್ಕೊಂಡಿರ್ತಾಳೆ, ಎಲ್ರಿಗೂ ಕಲಿಸ್ತಾಳೆ. ಅದಕ್ಕೆ ಹೇಳೋದು ತಾಯಿ ಮೊದಲನೇ ಗುರು ಅಂತ. ಶಮಿ, ಶಮಿ ಯಾಕೆ ಹೀಗೆ ಕತ್ಲಲ್ಲಿ ಕೂತಿದ್ಯಾ? ಹೇಳು. ಕೂತ್ಕೋ. ಏನಾಯ್ತು ನಿನಗೆ? ಯಾಕೆ ಹೀಗೆ ಹೇಳ್ತಿದ್ಯಾ?